ಓ ಶಿಟ್, ಪಂಚರಾ? ಓ ಡ್ಯಾಮ್, ಸದ್ಯಕ್ಕೆ ಇಲ್ಲ ಆಗಿದೆ. ಎಲ್ಲೋ ಕಾಡು ಮಧ್ಯದಲ್ಲಿ ಆಗಿದ್ರೆ ಏನು ಗತಿ. ಓ ಮಚ್ಚ, ಪಂಚರ್ ಆಗಿದೆಯಲ್ಲೋ. ಬನ್ನಿ, ಲೆಟ್ಸ್ ಎಕ್ಸ್ಪ್ಲೋರ್ ದ ಕ್ಲೀನೆಸ್ಟ್ ವಿಲೇಜ್ ಆಫ್ ಏಷ್ಯಾ. ಬೇಸಿಕಲಿ ಇಲ್ಲಿ ನೀವು ಮನೆಗಳೆಲ್ಲ ಸ್ಟೇ ಮಾಡ್ಬೋದು. ಎಲ್ಲ ಮನೆ ಮುಂದೆನೂ ಈ ಥರ ಬೋರ್ಡ್ ಹಾಕೊಂಡಿದ್ದಾರೆ, ಹೋಮ್ ಸ್ಟೇ ಅಂತ. ನೋಡಿ ಮೈ ಡಿಯರ್ ಫ್ರೆಂಡ್ಸ್, ಇದೇನೇ ಫೆನ್ಸಿಂಗು. ಇದು ಇಂಡಿಯಾ, ಆ ಕಡೆ ಬಾಂಗ್ಲಾದೇಶ್. ಏಯ್ ಮಚ್ಚ, ಟೈಟಾನಿಕ್ ಪಾರ್ಟ್ 2 ಆಗ್ಬಿಡ್ತೀವಾಗ ಸುಮ್ಮನೆ. So hello guys, very good morning and welcome back to my channel. Today is Jan 7, day 6 of our northeast ride and finally ನಾವು ಚಿರಾಪುಂಜಿನ ಬಿಡುವಂಥ ಸಮಯ ಬಂದಾಗಿದೆ. ಸೊ ಇವತ್ತು ನಮ್ಮ ಜರ್ನಿ ಬಂದ್ಬಿಟ್ಟು ದಾವ್ಕಿಗೆ ಅಬೌಟ್ 3 hours ಜರ್ನಿ ಅಷ್ಟೇ. ಸೊ ಆನ್ ದ ವೇ ಮೈವಾಲಾಂಗ್ ಅಂತ ಒಂದು ವಿಲೇಜ್ ಇದೆ, ಏಷ್ಯಾಸ್ ಕ್ಲೀನೆಸ್ಟ್ ವಿಲೇಜ್. ಅದನ್ನು ನಾವು ನೋಡಿಕೊಂಡು ಆಮೇಲೆ ದಾವ್ಕಿಗೆ ಹೋಗ್ತೀವಿ. ಆ್ಯಂಡ್ ಇವತ್ತು ದಾವ್ಕಿ ರಿವರಲ್ಲಿ ಬೋಟಿಂಗ್. ಸೊ ಆ ರಿವರ್ ಬಂದ್ಬಿಟ್ಟು ಕ್ರಿಸ್ಟಲ್ ಕ್ಲಿಯರ್ ಆಗಿರುತ್ತೆ. ಆ ರಿವರ್ ಪಕ್ಕದಲ್ಲೇ ಕ್ಯಾಂಪಿಂಗ್ ಮಾಡ್ತಾಯಿದ್ದೀವಿ. ಸೊ ನೋಡ್ಬೇಕು ಯಾವ ರೀತಿ ಇರುತ್ತೆ ಅಂತ. ಲೆಟ್ಸ್ ಸಿ, ಇಟ್ಸ್ ಎಕ್ಸ್ಪೀರಿಯನ್ಸ್. ನಾನು ಯಾವತ್ತೂ ರಿವರ್ ಸೈಡ್ ಕ್ಯಾಂಪಿಂಗ್ ಮಾಡಿಲ್ಲ. ಇಟ್ಸ್ ಗೋಯಿಂಗ್ ಟು ಬಿ ದ ಫಸ್ಟ್ ಟೈಮ್. ಓ ಶಿಟ್, ಪಂಚರಾ? ಓ ಡ್ಯಾಮ್. ಏರ್ ಇದೆಯಾ? ಗೂಗಲಲ್ಲಿ ಸರ್ಚ್ ಮಾಡೋಣ ಪಂಚರ್ ಶಾಪ್ ಅಂತ. ಫಸ್ಟು ಪಂಚರ್ ಶಾಪ್ ಅಂತ. ಶಿಟ್, ದಿಸ್ ಇಸ್ ದ ವರ್ಸ್ಟ್ ನೈಟ್ ಮೇರ್ ಗುರು, ಈ ಟ್ಯೂಬ್ ಟೈರ್ಸಲ್ಲಿ. ಓಕೆ, ಎನಿವೇಸ್ ಒಂದು ಸ್ವಲ್ಪ ಏರ್ ಇದೆ. ಓಕೆ, ಇದೆ ಏರಿದೆ. ಮೋಹನ್, ನೀವು ನನ್ನ ಗಾಡಿ ತೊಗೊಳ್ಳಿ. ಹಾಂ, ಕೇಳ್ಕೊಂಡು ಹೋಗ್ಬೇಕು. ಓ ಡ್ಯಾಮ್. ಕೀ ಅಲ್ಲೇ ಇದೆ. ಒಂದು ನಿಮಿಷ. ಸೊ ಸ್ಯಾಡಲ್ ಮಾಡ್ತಾಯಿದ್ದೀನಿ, ಯಾಕಂದರೆ ರೇರ್ ಟೈರ್ ಮೇಲೆ ಜಾಸ್ತಿ ವೇಟ್ ಬೀಳೋದು ಬೇಡ ಅಂತ. ಸ್ಲೋ ಆಗಿ ಹೆಂಗೋ ಒಂದು ಪಂಚರ್ಗೆ ತನಕ ಹೋಗ್ಬಿಟ್ರೆ ಆಮೇಲೆ ಸಾರ್ಟ್ ಮಾಡ್ಕೋಬೋದು. ಈ ಟ್ಯೂಬ್ ಟೈರ್ಸಲ್ಲಿ ಇದೊಂದು ದೊಡ್ಡ ತಲೆನೋವು ಗುರು. ಸದ್ಯಕ್ಕೆ ಇಲ್ಲ ಆಗಿದೆ. ಎಲ್ಲೋ ಕಾಡು ಮಧ್ಯದಲ್ಲಿ ಆಗಿದ್ರೆ ಏನು ಗತಿ. ಇಲ್ಲ HP ಇದೆ. ಕೇಳು ಅಂತ ಇರಬೇಕು. ಹಾಂ, ಏರ್ ಹೊಡ್ಸ್ಕೊಳ್ಳೋಣ. ಟ್ಯೂಬ್ ಟೈರ್ಸ್ ಅಂತ ಹೇಳಿ ಮಚ್ಚ ಅವನಿಗೆ. ಇದು ಕಾರ್ ವರ್ಕ್ಶಾಪ್ ಮಚ್ಚ. ಇದು ಗೊತ್ತಾಯ್ತು ಭಯ್ಯ. ಗೊತ್ತಾಯ್ತು. ಇಲ್ಲ ಇವರೇನೋ ಟೈರ್ ಭಯ್ಯ. पंचर हो गया. किधर है पंचर शॉप? बाइक का
पंप नहीं, पंचर पंचर. ಹಾಂ ಮುಂದೆ ಇವ್ರುಗಳಿಗೆ ಗೊತ್ತಿಲ್ಲ ಅಂದರೆ ಹೆಂಗೆ ಗುರು. ಸರ್ ಒಂದು ಪೇಂಟಿಂಗ್ ಟಿಂಕರಿಂಗ್ ಅಂಗಡಿ ಇದೆ, ಇಲ್ಲಿ ಹಾಕ್ತಾರಂತೆ ಮಚ್ಚ. ಟ್ಯೂಬ್ಲೆಸ್ ಅಂತ, ಸಾರಿ ಟ್ಯೂಬ್ ಅಂತ ಹೇಳಿದ್ಯಾ? ನನ್ನ ಪ್ರಕಾರ ಪಂಚರ್ ಆಗಿಲ್ಲ ಮಚ್ಚ, ಏರ್ ಮಾತ್ರ ಇಳ್ದಿರಬೇಕು. ಹೌದೌದು, ನನಗೂ ಅದೇ ಡೌಟ್ ಹೊಡಿತಾ ಇದೆ. ಪಂಚರ್ ಆದರೆ ಫುಲ್ ಇಳ್ಕೊಂಡೇ ಬಿಡುತ್ತೆ ಹಿಂಗೆ. ಓ ಮಚ್ಚ, ಪಂಚರ್ ಆಗಿದೆಯಲ್ಲೋ. ಪಂಚರ್ ಎಲ್ಲ ಹಾಕಾಯಿತು, ಫಿಟ್ಟಿಂಗ್ ಎಲ್ಲ ಮಾಡಾಯಿತು. ಇವಾಗ ಫೈನಲ್ ಟೈರ್ ಪ್ರೆಷರ್ ಚೆಕ್ ಮಾಡ್ತಾ ಇದ್ದಾರೆ. ಸಾವಾಸಗಳೆಲ್ಲ ಗುರು ಇದೆಲ್ಲ. ಸದ್ಯಕ್ಕೆ ಸಿಟಿಯಲ್ಲಿ ಆಯಿತು, ಎಲ್ಲೋ ಕಾಡಲ್ಲೋ ಯಾವುದೋ ರಿಮೋಟ್ ಹೈವೇಲಿ ಆಗಿಬಿಟ್ಟಿದ್ರೆ ಏನು ಗತಿ. ಓಕೆ, ಎನಿವೇಸ್ ಲೆಟ್ಸ್ ಕಂಟಿನ್ಯೂ ಅವರ್ ಜರ್ನಿ. ಇಲ್ಲೇನೆ ಒಂದು 100 ಆಣಿ ಬಿದ್ದಿದೆ, ಇಲ್ಲೆಲ್ಲ ಹುಡುಕಿದ್ರೆ. ಎಷ್ಟು ಪಾಯಿಂಟ್ ಇದೆ ನಿಂದರಲ್ಲೇ? ನಂದು ಅಷ್ಟೆ. ಮೋಸ್ಟ್ಲಿ ಹಿಂಗೆ ನನಗೆ ಗೊತ್ತಿರೋ ಪ್ರಕಾರ. ಎನಿವೇಸ್ ನೋಡೋಣ. ಹಾಂ, ಹಿಂಗೆ ಹೋಗ್ಬೇಕು ನನಗೆ ಗೊತ್ತಿರೋ ಪ್ರಕಾರ. ಒಂಚೂರು ಮುಂದೆ ಹೋಗಿ ಮೋಹನ್, ಗೊತ್ತಾದ? ಓಕೆ, ಹಾಗಾದರೆ ಅಲ್ಲೇ ಮುಂದೆ ಒಂದು ಪೆಟ್ರೋಲ್ ಬಂಕ್ ಇದೆಯಲ್ಲ, ಅಲ್ಲೇ ಹಾಕ್ಸ್ಕೊಂಬಿಡೋಣ ಪೆಟ್ರೋಲ್ನ. HP. ಸೊ ಆಲ್ರೆಡಿ ತುಂಬ ವ್ಯೂಸ್ ನೋಡ್ಬಿಟ್ಟಿರ್ತೀರಾ, ಬಟ್ ದಿಸ್ ಇಸ್ ಸಮಥಿಂಗ್ ನೆಕ್ಸ್ಟ್ ಲೆವೆಲ್ ಅಂತ ಅಂದ್ಕೊಳ್ಳಿ. ಲೆಫ್ಟ್ ಸೈಡಲ್ಲಿ ಹೆವಿ ಹೈಟಲ್ಲಿ ಇದ್ದೀವಿ. ವಾಟ್ ಎ ಬ್ಯೂಟಿಫುಲ್ ಸ್ಟೇಟ್ ಇದು. ಆನೆಸ್ಟ್ಲಿ ಆಲ್ಮೋಸ್ಟ್ ಒಂದು 100 ಸತಿ ಹೇಳ್ಬಿಡ್ತೀನಿ, ಬಟ್ ಏನು ಮಾಡೋಕ್ಕಾಗಲ್ಲ. ಪ್ರತಿ ಸತಿ ಈ ಥರ ಸೀನಿಕ್ ವ್ಯೂ ನೋಡಿದಾಗ ಅದು ಆಟೋಮೆಟಿಕ್ಕಾಗಿ ಬಾಯಿಂದ ಬಂದ್ಬಿಡುತ್ತೆ. ಅಷ್ಟು ಬ್ಯೂಟಿಫುಲ್ ಆಗಿದೆ ಗುರು. ಫುಲ್ ಹೆವಿ ರೋಡ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಮಚ್ಚ, ಇದು ಒಂಥರ ಲದಾಖ್ ಥರನೇ ಇಲ್ಲ ಇದು, ಈ ಸ್ಟ್ರೆಚ್ಚು. ಧೂಳು ಮಣ್ಣು, ಆಮೇಲೆ ಇದೇ ಥರ ಸೀನಿಕ್ ವ್ಯೂ. ಐ ಮೀನ್ ನಾನು ಇದುವರೆಗೂ ಮಾಡಿಲ್ಲ, ಬಟ್ ವೀಡಿಯೋಸಲ್ಲಿ ನೋಡಿರೋದ್ರಲ್ಲಿ ಆಲ್ಮೋಸ್ಟ್ ರಿಸಂಬಲ್ ಆಗುತ್ತೆ ಇದು. ಓಕೆ ಓಕೆ ಓಕೆ, ನಡೀರಿ. ಅದೇ ಆಲ್ಮೋಸ್ಟ್ ಮಬಯಾಲಾಂಗ್ ರೀಚ್ ಆಗಿಬಿಟ್ಟಿದ್ದೀವಿ. ಏಷ್ಯಾಸ್ ಕ್ಲೀನೆಸ್ಟ್ ವಿಲೇಜ್. ರಿಯಲಿ ಎಕ್ಸೈಟೆಡ್ ಟು ಸಿ ದಿಸ್ ವಿಲೇಜ್. ಮಬಯಾಲಾಂಗ್ ನನಗೂ ಗೊತ್ತಿಲ್ಲ, ಮೋಸ್ಟ್ಲಿ ಅದೇ ಅನಿಸುತ್ತೆ.
ಸ್ವಲ್ಪ ಪ್ರೊನೌನ್ಸ್ ಮಾಡೋದು ಕಷ್ಟ ಈ ಕಡೆ ಸೈಡ್ ಹೆಸರುಗಳನ್ನ. ವೆಲ್ಕಮ್ ಟು ಮವೆಲಾಂಗ್, ಕ್ಲೀನೆಸ್ಟ್ ವಿಲೇಜ್ ಇನ್ ಏಷ್ಯಾ. 30. ಇಲ್ಲೂ ಒಳಗಡೆ ಎಲ್ಲ ರೆಸ್ಟೋರೆಂಟ್ಸ್ ಎಲ್ಲನೂ ಇದೆ ಮ್ಯಾಮ್, ಶಾಪಿಂಗ್ ಕಾಂಪ್ಲೆಕ್ಸು. ಬಟ್ ಇಷ್ಟೇನಾ ವಿಲೇಜು? ಇಲ್ಲ ರೋಡ್ ಹೋಗುತ್ತಲ್ಲ. ನೋ ಎಂಟ್ರಿ. ಅದೇ ಒಂದು ವಾಕ್ ಮಾಡ್ಕೊಂಬರ್ಬೇಕಷ್ಟೇ. ಅಯ್ಯೋ ಲಗೇಜ್ ಎಲ್ಲ. ಅದೇ ನಾನು ಯೋಚನೆ ಮಾಡ್ತಾಯಿದ್ದೀನಿ. ಪರವಾಗಿಲ್ಲ, ಗಾಡಿ ಪಂಚರ್ ಆದ್ರೂ ಹೆಂಗೋ ಕವರ್ ಮಾಡಿದ್ವಿ ಇದನ್ನು. ಸೊ ವೇರ್ ಇನ್ ಏಷ್ಯಾಸ್ ಕ್ಲೀನೆಸ್ಟ್ ವಿಲೇಜ್ ಎಂಟ್ರಿ ಮಾಡಬೇಕಂದ್ರೆ ಹಿಂಗೆ ಹೋಗಬೇಕು, ಗಾಡಿಗಳೆಲ್ಲ ಬಿಡಲ್ಲ. ಸೊ ಇಲ್ಲೇ ಒಂದು ದೊಡ್ಡ ಪಾರ್ಕಿಂಗ್ ಲಾಟ್ ಇದೆ ಆ್ಯಂಡ್ ನಮ್ಮ ಬೈಕ್ಸ್ ಎಲ್ಲ ಅಲ್ಲೇ ಇದೆ. ಲಗೇಜ್ ಒಂದು ಸ್ವಲ್ಪ ಟೆನ್ಷನ್ ಆಗ್ತಿದೆ, ಬಟ್ ಹೋಪ್ಫುಲಿ ನಥಿಂಗ್ ಹ್ಯಾಪನ್ಸ್. ಬನ್ನಿ, ಲೆಟ್ಸ್ ಎಕ್ಸ್ಪ್ಲೋರ್ ದ ಕ್ಲೀನೆಸ್ಟ್ ವಿಲೇಜ್ ಆಫ್ ಏಷ್ಯಾ. ಚರ್ಚು. ಬೇಸಿಕಲಿ ಇಲ್ಲಿ ನೀವು ಮನೆಗಳೆಲ್ಲ ಸ್ಟೇ ಮಾಡ್ಬೋದು. ಎಲ್ಲ ಮನೆ ಮುಂದೆನೂ ಈ ಥರ ಬೋರ್ಡ್ ಹಾಕ್ಕೊಂಡಿದ್ದಾರೆ, ಹೋಮ್ ಸ್ಟೇ ಅಂತ. ನೋಡಿ, ಈ ಮನೆಯಲ್ಲೂ ಹಾಕ್ಕೊಂಡಿದ್ದಾರೆ. ಕ್ರೇಜಿ ಆಗಿದೆ ಗುರು, ಏನು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇಡೀ ವಿಲೇಜೇ ಒಂದು 5 ಸ್ಟಾರ್ ರೆಸಾರ್ಟ್ ಥರ ಇದೆ ಇದು. ಸೊಂದಿ ರೋಡು ನೋಡಿ ಏನು ಬ್ಯೂಟಿಫುಲ್ ಆಗಿದೆ. ಟೈಮ್ ಟು ಸೇ ಬೈ ಬೈ ಟು ದ ಕ್ಲೀನೆಸ್ಟ್ ವಿಲೇಜ್ ಆಫ್ ಏಷ್ಯಾ. ಹಾನೆಸ್ಟ್ಲಿ ಎಲ್ಲರೂ ಈ ವಿಲೇಜ್ ಒಂದು ಸತಿ ಬಂದು ನೋಡ್ಕೊಂಡು ಹೋಗಬೇಕು. ರಿಯಲಿ ಇನ್ಸ್ಪಿರೇಷನ್. ಒಂದು ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಹಾಕಿದ್ರೆ ನಮ್ಮ ಸುತ್ತಮುತ್ತ ಎಷ್ಟು ನೀಟಾಗಿ ಇಟ್ಕೋಬೋದು ಅನ್ನೋದಕ್ಕೆ ಇದೊಂದು ದೊಡ್ಡ ಎಕ್ಸಾಂಪಲ್. ಆ್ಯಂಡ್ ರಿಯಲಿ ಅಪ್ರಿಷಿಯೇಟ್ ದಿಸ್ ವಿಲೇಜ್ ಆ್ಯಂಡ್ ದ ವಿಲೇಜರ್ಸ್. ಆಗಲೇ ಹೇಳಿದ್ನಲ್ಲ, ಇಡೀ ಒಂದು ಊರೇನೇ ಒಂದು 5 ಸ್ಟಾರ್ ರೆಸಾರ್ಟ್ ಥರ ಇದೆ. ಸೋ ನೀಟ್, ಸೋ ನೈಸ್. ಸೊ ಕಂಪಲ್ಸರಿ ವಿಸಿಟ್ ಮಿಸ್ ಮಾಡಬೇಡಿ. ಟೈಮ್ ಪರ್ಮಿಟ್ ಮಾಡಿದೆ ಒಂದು ದಿನ ಸ್ಟೇ ಆಗಿಬಿಟ್ಟೆ ಹೋಗಿ. ಇಟ್ ಈಸ್ ಸೋ ಬ್ಯೂಟಿಫುಲ್. ಸೊ ಇಲ್ಲಿಂದ ದಾವ್ಕಿಗೆ 1 hour ಇದೆ. ಸೊ ಅಲ್ಲಿ ಹೋಗಿ ಊಟ ಗೀಟ ಮಾಡಿಕೊಂಡು ಆಮೇಲೆ ಬೋಟಿಂಗ್ ಆ್ಯಂಡ್ ದೆನ್ ಕ್ಯಾಂಪಿಂಗ್.
ಸೊ ಬನ್ನಿ, ಲೆಟ್ಸ್ ಗೋ ಟು ದಾವ್ಕಿ. ನೋಡಿ ಮೈ ಡಿಯರ್ ಫ್ರೆಂಡ್ಸ್, ಇದೇನೇ ಫೆನ್ಸಿಂಗು. ಇದು ಇಂಡಿಯಾ, ಆ ಕಡೆ ಬಾಂಗ್ಲಾದೇಶ್. ಪಕ್ಕಾ ಬಾರ್ಡ್ರಲ್ಲೇ ಓಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಕ್ರೇಜಿ ಕ್ರೇಜಿ. ಹೌದು, ಹಾಂ ನೋಡಿರಿ. ಹ್ಯಾವ್ ಎ ಲುಕ್ ಅಟ್ ಬಾಂಗ್ಲಾದೇಶ್. ಓ, ಈ ಕಡೆಗೆ ಫೆನ್ಸಿಂಗ್ ಹಾಕಿದ್ದಾರೆ. ಓಕೆ, ಸೊ ಇದೆಲ್ಲ ಕಂಪ್ಲೀಟ್ ಆರ್ಮಿಯವ್ರ ಹತ್ರನೇ ಇರುತ್ತೆ ಕಂಟ್ರೋಲು. ಬ್ರೋ ಅಲ್ಲ, ಇದು ಬಾರ್ಡರ್ ರೋಡ್ ಆರ್ಗನೈಸೇಷನ್, ಅವರೇ ಡೆವಲಪ್ ಮಾಡಿರೋದು ಇದೆಲ್ಲ. ಅದೇ ಅದೇ ಅದೇ, ಅದು ಫುಲ್ ಬಾರ್ಡರ್ ಪಕ್ಕದಲ್ಲೇ ಹೋಗುತ್ತೆ ನಾವು, ಫುಲ್ ರೋಡು. ಸೊ ಮೈ ಡಿಯರ್ ಫ್ರೆಂಡ್ಸ್, ನಾವು ಆ್ಯಕ್ಚುಲಿ ದಾವ್ಕಿ ರೀಚ್ ಆಗಿಬಿಟ್ಟಿದ್ದೀವಿ. ಇದೇನೇ ದಾವ್ಕಿ ಬ್ರಿಡ್ಜು, ಇಲ್ಲಿ ಮುಂದೆ ತೋರಿಸ್ತೀನಿ ಬನ್ನಿ. ಸೊ ನಾವೇನು ಮಾಡಿದ್ದೀವಿ, ದಾವ್ಕಿ ವಿಲೇಜ್ ಏನಿದೆಯಲ್ಲ ಅದಕ್ಕಿಂತ ಸ್ವಲ್ಪ ಮುಂದೆ ಇನ್ನೊಂದು ವಿಲೇಜ್ ಇದೆ. ಆ ವಿಲೇಜ್ ಹತ್ರ ನಾವು ಕ್ಯಾಂಪಿಂಗು ಬುಕ್ ಮಾಡ್ಕೊಂಡಿರೋದು, ಯಾಕಂದರೆ ಇಲ್ಲಿ ಸಿಕ್ಕಾಪಟ್ಟೆ ಕ್ರೌಡ್ ಜಾಸ್ತಿ. ಸೊ ಬನ್ನಿ, ಆ ವಿಲೇಜಲ್ಲಿ ಇನ್ನೂ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ನೋಡಿ, ದಿಸ್ ಇಸ್ ದ ದಾವ್ಕಿ ಬ್ರಿಡ್ಜ್. ಆ್ಯಂಡ್ ನೀವು ನೋಡ್ಬೋದು ನೀರೆಲ್ಲ ಎಷ್ಟು ಗ್ರೀನಾಗಿ ಕ್ಲೀನಾಗಿದೆ ಅಂತ. ಇಲ್ಲಿಂದ ಇನ್ನೂ ನಮ್ಮ ಕ್ಯಾಂಪಿಂಗ್ ಸ್ಪಾಟ್ಗೆ 20 ಮಿನಿಟ್ಸ್ ಏನೋ ಇದೆ. ಬನ್ನಿ 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 ಮೋಹನ್ ಬ್ರೋ. ಅವ್ನು ಕಾಲ್ ಮಾಡೋಣ, ನ್ಯಾಂಗ್. ಸೊ ಇಲ್ಲೇ ಪಾರ್ಕ್ ಮಾಡಬೇಕು. ಅಲ್ಲಿ ಮುಂದೆ ನದಿ ಕಾಣಿಸ್ತಾ ಇದೆ, ಅಲ್ಲೇ ಎಲ್ಲೋ ಇರುತ್ತೆ ನಮ್ಮ ಕ್ಯಾಂಪಿಂಗ್ ಸೈಟು. ಹಲೋ ಸರ್, ವಿ ಆರ್ ಹಿಯರ್ ಅಟ್ ದ ಪಾರ್ಕಿಂಗ್ ಪ್ಲೇಸ್ ಸರ್. ಆರ್ ಯು ಕಮಿಂಗ್ ಸರ್? Please pack your bag. I will come after some times because now these people are doing kayaking, nah? Okay, okay. How long we have to wait here, sir? We can wait 10 minutes. Okay, 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 sir. ಸೊ ಎಲ್ಲರೂ ನಮ್ಮ ಕ್ಯಾಂಪಿಂಗ್ ಸೈಟ್ ಹತ್ರ ಬಂದಿದ್ದೀವಿ. ಇಲ್ಲಿ ನೋಡ್ಬೋದು, ಇದೆ ನಮ್ಮ ಟೆಂಟ್ಸು. ನದಿ ಅಲ್ಲಿದೆ. ಸೊ ಬ್ಯಾಂಕ್ಸ್ ಆಫ್ ದ ನದಿಯಲ್ಲೇ ಸಿಗುತ್ತೆ ಅಂದ್ಕೊಂಡಿದ್ದೀವಿ, ಬಟ್ ಇದೊಂದು ಚೂರು ಡಿಸ್ಟೆನ್ಸಲ್ಲಿದೆ, ಬಟ್ ನಾಟ್ ಎನ್ ಇಶ್ಯೂ. ಆ್ಯಂಡ್ ಪವರ್ ಸಪ್ಲೈ ಎಲ್ಲ ಇಲ್ಲಿ ಬಂದು ಚಾರ್ಜಿಂಗ್ ಹಾಕ್ಕೋಬೇಕು. ಅದಾದಮೇಲೆ ಟಾಯ್ಲೆಟ್ಸ್ ಬಂದುಬಿಟ್ಟು ಇದು ಕಾಮನ್ ಟಾಯ್ಲೆಟ್ಸ್, ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದೇನೆ. ಸೊ ಇಲ್ಲಿ ಬೇಜಾನ್ ಆ್ಯಕ್ಟಿವಿಟೀಸ್ ಎಲ್ಲನೂ ಇದೆ, ನೀವು ನೋಡ್ಬೋದು. ಜಿಪ್ ಲೈನ್ ಎಲ್ಲನೂ ಇದೆ. ಆ್ಯಂಡ್ ಕೆಳಗಡೆ ಬೋಟಿಂಗ್ ಇದೆ. ಮಚ್ಚಾ ಇನ್ನೂ 1 hour ಇದೆ ಸರ್. ನೌ ಯು ಕ್ಯಾನ್ ಗೋ ಬೋಟಿಂಗ್ ರೈಟ್. ಲೆಟ್ಸ್ ಡೂ ಕಯಾಕಿಂಗ್ ನಾವು. ಸಿಂಗಲ್ ಬೋಟ್ ಕೊಡ್ತಾ ಇದ್ದಾರೆ ಇಲ್ಲಿ. ವಿಲ್ ಹ್ಯಾವ್ ಸಮ್ ಫನ್. ಇನ್ನೂ 1 hour ಡೇ ಲೈಟ್ ಇದೆ. ಟೈಮ್ ಇಸ್ ನಾವು 4:30. ಎಲ್ಲ ಸೇಫ್ಟಿ ಗೇರ್ಸ್ ಎಲ್ಲ ಹಾಕ್ಕೊಂಡಿದ್ದೀವಿ ಎಲ್ಲರೂ. ದೀಸ್ ಆರ್ ದ ಕಯಾಕ್ಸ್.
ಆಲ್ ಸೆಟ್ ಫಾರ್ ಕಯಾಕಿಂಗ್. ಸೊ ಇದು ಆ್ಯಕ್ಚುಲಿ ಡಬಲ್ ಕಯಾಕ್, ಅಂದರೆ ಇಬ್ಬರು ಕುತ್ಕೋಬೋದು. ನಾವೇನೋ ಸಿಂಗಲ್ ಕೊಡ್ತಾರೆ ಅಂತ ಅಂದ್ಕೊಂಡಿದ್ವಿ, ಬಟ್ ಇದೆಲ್ಲೂ ಸಿಂಗಲ್ ಕಯಾಕ್ ಇಲ್ವೇ ಇಲ್ಲ. Next up, DV. Now it's my turn. Ayyappa. Smile, boys. Please come. Hey, 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 hey. Hey, ಬಚ್ಚಾ ಟೈಟಾನಿಕ್ ಪಾರ್ಟ್ ಆಗ್ಬಿಡ್ತೀವಿ ಇವಾಗ, ಸುಮ್ಮನೆ ಇರು. ಓಕೆ, ಲೆಟ್ಸ್ ಟರ್ನ್ ಬ್ಯಾಕ್. ಹೌದೌದೌದು. ನೋಡಿ ಅಲ್ಲಿ ಆರಾಮಾಗಿ ಕಟ್ಟಿದ್ದಾರೆ ಬೀಚ್ ತಿನ್ಕೊಂಡು. ಸೊ ವಿ ಆರ್ ಬ್ಯಾಕ್ ಅಟ್ ದ ಕ್ಯಾಂಪಿಂಗ್ ಸೈಟ್. ನೀವು ನೋಡ್ಬೋದು, ಸ್ಟಾರ್ಟಿಂಗ್ ಟು ಗೆಟ್ ಡಾರ್ಕ್. ಮತ್ತೆ ನಾಳೆ ಬೆಳಗ್ಗೆ ಮಾಡೋಣ. ಇವತ್ತೇನಂತ ಮಜಾ ಇರಲಿಲ್ಲ.